ಲಕುಮಿ ಚಂದದ ಬಾಲೆ ಚಂದನ ಮಾಲೆ ಎಳೆ ಮನಸ್ಸು ಎಳೆ ವಯಸ್ಸು ಸುಂದರಿಯವಳು ಹುಟ್ಟು ಸಾವು ಸೃಷ್ಟಿಯಾಟ ನಡುವೆ ಈ ಬಾಳು ನಿಲ್ಲದ ಓಟ ಹುಟ್ಟು ಸಾವು ಸೃಷ್ಟಿಯಾಟ ನಡುವೆ ಈ ಬಾಳು ನಿಲ್ಲದ ಓಟ ಆಟಕ್ಕೆ ಓಟಕ್ಕೆ ಭೂಮಿನೇ ಬೇಲಿ ದೇವ್ರೇನೆ ತೀರ್ಪನ್ನು ಹೇಳೋದು ಇಲ್ಲಿ ಇನ್ನೇನು ವೇದಾಂತ ಬೇಡ ಕರಗೋಕೆ ಹುಟ್ಟೋದು ಮೋಡ. ಇಷ್ಟು ದಿನ ಸತ್ಯ ಹೇಳ್ಬಿಡು, ಪೂರ್ವಿ ಹತ್ರ ಯಾವ ವಿಷಯನೂ ಮುಚ್ಚಿಡಬೇಡ ಅಂತ ಹೇಳ್ತಾ ಇದ್ದಿದ್ದು ನಾನೇ. ಇವತ್ತು ಪೂರ್ವಿ ಹತ್ರ ಯಾವ ಸತ್ಯನೂ ಹೇಳ್ಬೇಡ ಅಂತ ಹೇಳ್ತಿರೋದು. ಲಕುಮಿನ ಯಾಕೆ ಹಾಗೆ ನೋಡ್ತಾ ಇದ್ದೆ? ಏನಿಲ್ಲ, ಲಕುಮಿ ನನಗೋಸ್ಕರ ಏನೆಲ್ಲ ಮಾಡ್ತಿದ್ದಾಳೆ, ಎಷ್ಟೆಲ್ಲ ಅನುಭವಿಸಿದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಪೂರ್ವಿ, ಮಗುನ ಅಲ್ಲಿ ಕರ್ಕೊಂಡ್ಬರ್ಬೇಕಾ? ಯಾಕೆ ಪೂರ್ವಿ? ಸೂರ್ಯ ಮಮ್ಮಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಇವತ್ತು ಇಲ್ಲೇ ಇರೋಣ ಅಂದ್ಕೊಂಡಿದ್ದೀನಿ. ಏನಾಯ್ತು ಆಂಟಿಗೆ? ತೀರಾ ಗಾಬರಿ ಆಗಂಥದ್ದು ಏನೂ ಇಲ್ಲ. ನಾನಿವತ್ತು ಬರಲ್ಲ ಅಷ್ಟೇ. ನೀನು ಪ್ಲೀಸ್ ಬೇಗ ಮಗುನ ಕರ್ಕೊಂಡು ಬಾ. ಅದು ನಾನೊಬ್ಬನೇ ಮಗುನ ಹೇಗೆ ಕರ್ಕೊಂಡು ಬರಲಿ ಪೂರ್ವಿ? ಸುರಿ ಕೊಡು. ಪೂರ್ವಿ, ಮಗುನ ಯಾಕೆ ಅಲ್ಲಿ ಕರ್ಕೊಂಡು ಬಾ ಅಂತ ಹೇಳ್ತಿದ್ಯಾ? ಏನಿಲ್ಲ ಅತ್ತೆ, ಮಮ್ಮಂಗೆ ಹುಷಾರಿಲ್ಲ ಅಂತ ಇಲ್ಲೇ ಉಳ್ಕೋತಾ ಇದ್ದೀನಿ. ಅದಕ್ಕೆ ಮಗುನ. ಏನಮ್ಮ ಪೂರ್ವಿ, ನೀನು ಜೈಲಲ್ಲಿದ್ದಾಗ ನನ್ನ ಮಗುನ ನೋಡ್ಕೊಳ್ಳಿಲ್ವಾ? ಒಂದಿನದ ಮಟ್ಟಿಗಾದರೂ ಅಪ್ಪ ಅಮ್ಮ ಲಕ್ಷ್ಮಿ ಜೊತೆ ಆರಾಮಾಗಿರು. ನಾನು ಮಗುನ ನೋಡ್ಕೊಳ್ತೀನಿ. ನಿಮ್ಗೆ ಯಾಕತ್ತೆ ತೊಂದರೆ? ನಾನೀಗ ಜೈಲಿಂದ ಬಂದಾಯ್ತಲ್ಲ, ಸೂರ್ಯಂಗೆ ಮಗುನ ಕರ್ಕೊಂಬರಕ್ಕೆ ಹೇಳಿದ್ದೀನಿ, ಕರ್ಕೊಂಡು ಬರ್ತಾನೆ ಬಿಡಿ. ಬೇಡ ಪೂರ್ವಿ, ನೀನು ಅಪರೂಪಕ್ಕೆ ಅಪ್ಪನ ಮನೆಗೆ ಹೋಗಿದ್ಯಾ, ಅವ್ರ ಜೊತೆ ಮಾತಾಡಿಕೊಂಡು ಆರಾಮಾಗಿರು. ನೀನು ಮಗು ಬಗ್ಗೆ ಏನೂ ಚಿಂತೆ ಮಾಡಬೇಡ. ನಾನು ಇವಳನ್ನ ನಿನಗಿಂತ ಜೋಪಾನವಾಗಿ ನೋಡ್ಕೋತೀನಿ. ಆದರೆ ಅತ್ತೆ. ಯಾಕೆ ಪೂರ್ವಿ, ನಿನಗೆ ನನ್ನ ಮೇಲೆ ಅನುಮಾನನಾ? ಚೆ ಹಾಗೇನಿಲ್ಲ ಅತ್ತೆ. ಮತ್ತೆ ನೀನು ನೆಮ್ಮದಿಯಾಗಿ ಅವ್ರ ಜೊತೆ ಇದ್ದು ಬಾ. ಸರಿ ಅತ್ತೆ, ಹುಷಾರಾಗಿ ನೋಡ್ಕೊಳ್ಳಿ. ಹಾಂ ಆಯ್ತಮ್ಮ. ಆಮೇಲೆ ಶಾಲಿನಿಗೆ ಏನಾಯಿತು ಅಂದೆ? ಸಣ್ಣ ತಲೆ ಸುತ್ತು ಅಷ್ಟೆ. ಓ ಹೌದಾ? ಯಾವುದಕ್ಕೂ ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಮ್ಮ. ಶಾಲಿನಿನ ನಾನು ಕೇಳಿದೆ ಅಂತ ಹೇಳು. ಫೋನ್ ಇಡಲಾ? ಸರಿ ಅತ್ತೆ. ಸರಿಮ್ಮ, ನಾನು ಫೋನ್ ಇಡ್ತೀನಿ. ಏನಂದ್ಲ ನಿನ್ನ ಸೊಸೆ? ನೀವು ಹೇಳಿದಾಗೆ ಆಗಲಿ ಅಂದ್ಲು. ಇವತ್ತು ಅಲ್ಲೇ ಇದ್ದು ನಾಳೆ ಬರ್ತಾಳಂತೆ. ಒಳ್ಳೇದಾಯಿತು, ನಿರ್ಮೂಲವಾಗಿ ನಮ್ಮ ಕ್ಯಾಮೆನ ಮಾಡ್ಕೋಬಾಯ್ತು. ನೋಡಿ, ಈ ಮಗುನ ಸಾಗಿಸೋ ಕೆಲಸನ ಕತ್ಲೆ ಆದ್ಮೇಲೆ ಇಟ್ಕೊಳ್ಳೋಣ. ಇದೇ ಟೈಮಿಗೆ ಕೆಟ್ಟೋಗ್ಬೇಕು ಆಳದ ಮೊಬೈಲು. ಓ ಮೊಬೈಲ್ ಕೆಟ್ಟೋಯ್ತಾನ? ಮದೇಸ ನೀನಾ? ಹ್ಞೂ, ಇದ್ಯಾಕಣ್ಣ? ನೀನು ಯಾಕಲ್ಲ ಇವಾಗ ಬಂದೆ? ಇದೇನಣ್ಣ ಹಿಂಗೆ ಹೇಳ್ತಿದ್ದೀರಿ? ಶಿಕ್ಷಣ ಮಂಡಳಿ ಫೈಲ್ ತಗೊಂಬ ಅಂತ ಹೇಳಿರ್ಲಿಲ್ವ ನೀವು? ಅದನ್ನ ತರಕ್ಕೆ ಹೋಗಿದ್ದೆ. ಇಲ್ಲಿ ನೋಡಿ. ಸರಿ ಸರಿ, ಇವನ್ನೆಲ್ಲ ಮ್ಯಾಲೆ ಮಾಡಿಬಿಟ್ಟು ನೀನು ಅಟ್ಟಿಗೆ ಹೋಗು. ನನಗೆ ಯಾಕೋ ಆರೋಗ್ಯ ಸರಿ ಇಲ್ಲ, ಓಸಿ ರೆಸ್ಟ್ ತಗೋತೀನಿ. ಹ್ಞೂ, ಇವತ್ತೇ ಅದೆಷ್ಟು ತಗೋತಿರೋ ತಗೊಂಬಿಡಿ. ನಾಳಿಕೆ ಏನು? ನಾಳಿಕೆ ಪ್ರೋಗ್ರಾಮ್ಗಳು ಜಾಸ್ತಿ ಅವೆ ಅಂದೆ. ಗೊತ್ತಕ್ಕಂತೆ ನೀನು 100 ಕಿತ ಹೇಳಕ್ ಬರಬೇಡ. ಹೋಗ್ಲಾ ತೊಲಗ್ಲ ಆಚೆ. ಎಷ್ಟು ಕಿತ ಹೇಳಿದ್ರೇನು? ಯಾವ್ದು ಗ್ಯಾಪಕ್ಕೆ ಇರ್ಬೇಕು ಅದು ಇರಕ್ಕಿಲ್ವಲ್ಲ, ನಾವೇನು ಮಾಡೋಣ? ಏನದು ಗುಣಿತ ಇದೆಯಾ? ಏನಿಲ್ಲ ಅಣ್ಣ, ಫೈಲ್ ಇಟ್ಬಿಟ್ಟು ಹೋಯ್ತೀನಿ ಹಿಂದೆ. ಹೋಗು ಒಂದೇ.
ಹಲೋ ನಮಸ್ಕಾರ ಸರ್. ನಮಸ್ಕಾರ ರೀ. ಯಾರ್ರೀ ಮಾತಾಡ್ತಾ ಇರೋದು? ನಾನು ಸರ್ ಸಿದ್ದರಾಜು. ಸಿದ್ದರಾಜುನ? ಯಾವ ಸಿದ್ದರಾಜು ಅಣ್ಣ? ಯಾರೋ ಸಿದ್ದರಾಜ್ ಅಂತೆ. ಸಿದ್ದರಾಜನಾಗಲಿ ಎದ್ರಾಜನಾಗಲಿ ನೀನು ಪೈಲೆಲ್ಲ ಮಾಡ್ಬಿಟ್ಟು ಹೋಗಟ್ಟಿ. ಅಲ್ಲಣ್ಣ, ಹೋಗು ಅಂದಲ್ಲ. ಯಾವ ಸಿದ್ದರಾಜ್? ಹೋಗು, ಯಾವ ಸಿದ್ದರಾಜನಾಗಲಿ ಹೋಲ. ಸಿದ್ದರಾಜು, ಒಂದು ನಿಮಿಷ ಹಂಗೆ ಲೈನಲ್ಲಿರಪ್ಪ. ಅಣ್ಣ ಯಾಕೆ ಇವತ್ತು ಹಿಂಗೆ ಆಡ್ತಾವ್ರೆ? ನಾನು ಯಾವತ್ತೂ ಫೋನೇ ಎತ್ಕೊಂಡಿಲ್ವಾ? ಇವ್ರಿಗೆ ಬರೋ ಫೋನ್ಗಳನ್ನೆಲ್ಲ ನಾನೇ ತಾನೇ ಎತ್ತಾ ಇದ್ದಿದ್ದು. ಅಣ್ಣ ಹಿಂಗೆ ಆಡ್ತಾವ್ರೆ ಅಂದರೆ ಯಾವುದೋ ಮಾಡಬಾರ್ದು ಕೆಲಸಕ್ಕೆ ಕೈ ಹಾಕವ್ರೆ. ಈ ಸಿದ್ದರಾಜು ಯಾರು, ಇವ್ರು ಯಾವಾರ ಏನು ಅನ್ನೋದನ್ನ ನಾನು ತಿಳ್ಕೊಳ್ಳೆ. ಹೇಳಿ ಸಿದ್ದರಾಜು. ಸರ್, ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ನೀವೇನು ಆತಂಕ ಪಡಬೇಡಿ ಸರ್. ಆಯ್ತಾಯ್ತು. ಆದರೆ ಸಿದ್ದರಾಜು, ನಮ್ಮ ಕಡೆ ಜನ ರಾತ್ರಿಗೆ ಬರೋದು. ಅವ್ರು ಯಾವ ಟೈಮ್ ಬೇಕಾದರೂ ಬರಲಿ ಸರ್, ನಾನು ಇಲ್ಲೇ ಇದ್ದು ನಿಮಗೆ ಆಗಬೇಕಾದ ಎಲ್ಲ ಕೆಲಸನೂ ಮುಗಿಸ್ಕೊಟ್ಟೆ ನಾನು ಹೋಗೋದು. ಆಯ್ತಪ್ಪ. ಅದು ನೋಡಿ ಸಿದ್ದರಾಜು, ಈ ವಿಷಯ ಯಾವುದೇ ಕಾರಣಕ್ಕೂ ಇನ್ನೊಂದು ನೆನಪಿಳ್ಳೆ ಗೊತ್ತಾಗಬಾರ್ದು. ಇಲ್ಲ ಬಿಡಿ ಸರ್, ಹಾಗೇನು ಆಗಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ, ಎಂಥ ಪರಿಸ್ಥಿತಿಲೂ ನಮ್ಮನೆ ಮಗುನಲ್ಲಿರೋದು ಅಂತ ಎಲ್ಲೂ ಪ್ರಚಾರ ಆಗಬಾರ್ದು. ಸರ್, ಕನಕಗಿರಿಲಿರೋ ಒಂದು ಕಲ್ಲಿಗೂ ಸಹ ವಿಷಯ ಗೊತ್ತಾಗಲ್ಲ. ನೀವು ನಿಶ್ಚಿಂತೆಯಾಗಿರಿ ಸರ್. ನಿಮ್ಮ ಮನೆ ಮಗು ಅಂತ ಯಾರಿಗೂ ಗೊತ್ತಾಗ್ದಾಗೆ ಬೆಳೆಸೋ ಜವಾಬ್ದಾರಿ ನಂದು. ಅಂದರೆ ಮಗನ ಕರ್ಕೊಂಡೋಗಿ ಎತ್ತಕ್ಕೂ ಬಿಟ್ಬಿಡ್ತಾವ್ರ? ಕನಕಗಿರಿ ಅಂದ್ರೆ ಎಲ್ಲದದು? ಅಷ್ಟಾದರೆ ಸಾಕು ಸಿದ್ದರಾಜು. ಈಗ ನಾನು ಫೋನ್ ಮಾಡ್ತೀನಿ. ಸರ್, ಒಂದು ನಿಮಿಷ. ನೀವು ಯಾವ ರೂಟಲ್ಲಿ ಬರ್ತಾ ಇದ್ದೀರಾ ಸರ್? ಯಾಕೆ ಸಿದ್ದರಾಜು? ಅದು ರಾಮಾಪುರದ ರೋಡಲ್ಲಿ ಬಂದರೆ ನಿಮ್ಗೆ ಹತ್ತಿರ ಆಗುತ್ತೆ. ರೋಡು ಚೆನ್ನಾಗಿದೆ ಸರ್. ಆಯ್ತು ಬಿಡು ಸಿದ್ದರಾಜು, ಅದೇ ರೂಟಲ್ಲಿ ಕಳಿಸ್ತೀನಿ. ಆದರೆ ಅವರು ರಾತ್ರಿ 10 ಗಂಟೆ ಸರಿಯಾಗಿ ಇಲ್ಲಿಂದ ಹೊರಡ್ತಾರೆ. ಸರಿ ಸರ್. ಸರ್, ರಾತ್ರಿ ಹೊತ್ತಿಗೆ ನೀವು ಮೊಬೈಲ್ ಸರ್ ಮಾಡಿಸ್ಕೊಂಬಿಡಿ ಸರ್. ಇಲ್ಲಾಂದರೆ ಈಗಲಂಗೆ ಬೇರೆ ಯಾರಾದರೂ ಫೋನ್ ತೊಗೊಂಡ್ರೆ ತೊಂದರೆ ಆಗುತ್ತೆ. ನೀನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಈಗ ಮಾದೇಶನ ಮನೆಯಿಂದ ಆಚೆ ಕಳಿಸ್ತೀನಿ. ನಮ್ಮ ಮನೇಲಿ ಯಾರೂ ಇರಲ್ಲ. ನೀನು ಧೈರ್ಯವಾಗಿ ಫೋನ್ ಮಾಡು. ಹಾಗೆ ಆಗಲಿ ಸರ್. ಆಯಿತು ಸರ್, ನಾನು ಫೋನ್ ಇಡ್ತೀನಿ. ನಮಸ್ಕಾರ ಸರ್. ಸರಿನಪ್ಪ, ಒಳ್ಳೇದು. ಪದ್ದೆ, ಲೇ ಪದ್ದೆ. ಅಂದರೆ ಪೂರ್ವಿ ಮೇಡಮ್ ಮನೆಯಾಗಿಲ್ದಿರೋ ಸಮಯ ನೋಡಿಕೊಂಡು ಮಗಿನ ಆಚೆ ಸಾಗಿಸ್ತಾವ್ರ?